ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸೆಲ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ಅದರಲ್ಲಿ ಭಾಗ 1 ಪಾಠ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಸೊ ಈ ಒಂದು ಪಾಠದಲ್ಲಿ ನಾವು ಇಲ್ಲಿಯವರೆಗೆ ಪೇಜ್ ನಂಬರ್ 75ವರೆಗೆ ಬರ್ತಕ್ಕಂತಹ ಎಲ್ಲ ಕ್ವಶನ್ಸನ್ನು ಡಿಸ್ಕಸ್ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ವಿಡಿಯೋಸನ್ನು ನೀವು ನೋಡ್ಕೋಬಹುದು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 76 ಮತ್ತು 77 ಇದರಲ್ಲಿ ಬರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿಂದ ನೋಡಿರಿ, ಪೇಜ್ ನಂಬರ್ 76ರಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಇದಾವೆ ಅಂತ ನೋಡಿರಿ. ಮೇಲಿನವುಗಳಲ್ಲಿ ಯಾವುದು 1.09ಗೆ ಅತಿ ಸಮೀಪವಾಗಿದೆ ಅಂತ ಕೇಳಿದ್ದಾರೆ. 1.09 ಮೇಲಿನವುಗಳಲ್ಲಿ ಅಂತಂದರೆ ಹಿಂದಿನ ಪುಟದಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಸಂಖ್ಯೆಗಳಲ್ಲಿ ಅಂದರೆ 0.9, 1.1, 1.01, 1.11 ಈ ಒಂದು ಸಂಖ್ಯೆಗಳಲ್ಲಿ ಎದಕ್ಕೆ ಸಮೀಪವಾಗಿದೆ ಕೇಳಾರೋ 1.09ಗೆ ಯಾವ್ದು ಸಮೀಪವಾಗಿದೆ ಇಲ್ಲಿ ನೋಡ್ಬೋದು ನೀವು. 1.01 ಅಂದರೆ 9 ಡಿಜಿಟ್ ಇದು ದೂರ ಆಯಿತು. ಸೊ 1.09ಗೆ ನೆಕ್ಸ್ಟ್ ವ್ಯಾಲ್ಯೂನೇ 1, ಅದರ ನೆಕ್ಸ್ಟ್ ವ್ಯಾಲ್ಯೂನೇ 1.1. ಸೊ 1.09ಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವುದ್ರಿ 1.1. ಇಲ್ಲಿ ನೀವು ಬರಿಬೋದು 1.1. ಇದು 1.09ಗೆ ಅತ್ಯಂತ ಸಮೀಪದಲ್ಲಿದೆ. ಇವುಗಳಲ್ಲಿ ಯಾವುದು 4ಕ್ಕೆ ಅತಿ ಸಮೀಪವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದನ್ನು ನೀವು ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಬರೀತಾ ಹೋಗ್ರಿ. 3.56, 3.6 ಈ ಡಿಜಿಟಲ್ ನೋಡಿದಾಗಿದ್ದು ಇದಕ್ಕಿಂತ ಚಿಕ್ಕದಿದೆ, 5ಕ್ಕಿಂತ 6 ದೊಡ್ಡದಿದೆ, ಆದರೆ ಇದು 0 ಇದೆ. ಸೊ ಫಸ್ಟ್ 3.099 ಇದು ಚಿಕ್ಕದಾಗಿದೆ. ಇದಕ್ಕಿಂತ ಚೂರು ದೊಡ್ಡದಂದ್ರೆ 5 ಇದೆ, 6 ಇದೆ. 5 ದೊಡ್ಡದು ಅಂದ್ರೆ 3.56 ದೊಡ್ಡದಿದೆ. ಅದಕ್ಕಿಂತ ದೊಡ್ಡದಂದ್ರೆ 3.65 ಇದೆ. ಹಾಗಾದ್ರೆ 4ಕ್ಕೆ ಸಮೀಪ ಯಾವ್ದು? ಹಂಗಾದ್ರೆ ಆನ್ಸರ್ 3.65 ದೊಡ್ಡದಾಗಿದೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು 1ಕ್ಕೆ ಅತಿ ಸಮೀಪವಾಗಿದೆ ಅಂತ ಕೇಳಿದ್ದಾರೆ. 0.8, 0.69, 1.08 1ಕ್ಕೆ ಯಾವ್ದು ಸಮೀಪ ಇದೆ ಅಂತ ಕೇಳಿದ್ದಾರೆ. ಸೊ ಇದು ನೋಡ್ರಿ, 0.8 ಇದಕ್ಕಿಂತ ಚಿಕ್ಕದಂದ್ರೆ 0.69. ಸೊ ನೀವು 1/10th ಪ್ಲೇಸ್ ಅಂದರೆ 10ನೇ ಈ ಒಂದು ಸ್ಥಾನವನ್ನು ನೋಡಿದರೆ ಇಲ್ಲಿ 8 ಇದೆ, ಇಲ್ಲಿ 6 ಇದೆ. ಸೊ ಇದು ಸಣ್ಣದೈತಿ. ಇವೆರಡು 0 1 ಐತಿ. ಸೊ ಇದೇನಿದೆ ಇದು ದೊಡ್ಡದೈತಿ. ಫಸ್ಟ್ ಯಾವುದು 0.69 ಚಿಕ್ಕದಿದೆ, ಅದಕ್ಕಿಂತ ಚೂರು ದೊಡ್ಡದಂತಂದ್ರೆ 0.8, ಅದಕ್ಕಿಂತ ದೊಡ್ಡದಂದ್ರೆ 1.08. ಸೊ ಅವ್ರು ಏನು ಕೇಳಿದಾರೆ, 1ಕ್ಕೆ ಅತಿ ಸಮೀಪವಾಗಿದೆ. ಯಾವುದು 1ಕ್ಕೆ ಸಮೀಪವಾಗಿರೋದು ಯಾವುದು ಹಾಗಂದರೆ? ಸೊ ಯಾವುದು 1.08. ಸೊ 1ಕ್ಕೆ ಸಮೀಪವಾದಂತಹ ಬೆಲೆ 1.08. ನೀವು ಹೇಳ್ಬೋದು ರೀ 0.8 1ಕ್ಕೆ ಸಮೀಪವಾಗಿದೆ ಅಂತ. ಬಟ್ ಇದಿರೋದು 10ನೇ ಅದರಲ್ಲಿ 0.8 ಮತ್ತು 0.9 ಮತ್ತು 0.10 ಮಧ್ಯೆ ಮತ್ತೆ ಏನಿದಾವೆ 1/100 20 ಪ್ಲೇಸ್ ಖಾಲಿ ಉಳಿತಾವೆ. ಆದರೆ ಇಲ್ಲಿರೋದು 8 ಸ್ಥಾನ ಅಷ್ಟೆ, 8 ಗೆರೆ ಅಷ್ಟೇ ಇದು ಮುಂದಿದೆ. ಯಾಕಂದರೆ 8 ಅನ್ನೋದು 100ನೇ ಅಥವಾ 100ನೇ ಜಾಗದಲ್ಲಿ ಇರೋದ್ರಿಂದ 8 100ನೇ ಜಾಗದಲ್ಲಿ ಇರೋದ್ರಿಂದ ಇದು 8 ಗೆರೆಗಳಷ್ಟೇ ಮುಂದಿದೆ. ಬಟ್ ಇದು 20 ಗೆರೆಗಳು ಹಿಂದಿದೆ. ಹಾಗಾದರೆ ಸಮೀಪದಲ್ಲಿರೋದು ಯಾವುದು? 1.08ನೇ 1ಕ್ಕೆ ಏನಾಗಿದೆ? ಸಮೀಪವಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರತಿ ಸಂದರ್ಭದಲ್ಲಿ 4, 1, 8, 2, 5 ಅಂಕಿಗಳನ್ನು ನಿಖರವಾಗಿ ಒಮ್ಮೆ ಮಾತ್ರ ಬಳಸಿ 25ಕ್ಕೆ ಸಾಧ್ಯವಾದಷ್ಟು ಹತ್ತಿರದ ದಶಮಾಂಶ ಸಂಖ್ಯೆಯನ್ನು ಮಾಡಲು ಪ್ರಯತ್ನಿಸಿ. 25ಕ್ಕೆ ಸಮೀಪವಾಗಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಸಮೀಪವಾಗಿರುವಂತಹ ಏನು ಮಾಡಬೇಕಂತ, ದಶಮಾಂಶ ಸಂಖ್ಯೆಯನ್ನು ಮಾಡಲು ನಾವೇನು ಮಾಡಬೇಕಾಗಿತ್ತು ಅಂತ ಪ್ರಯತ್ನಿಸಬೇಕಾಗಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಸ್ಥಾನ ಇದ್ದಾವೆ? ಇಲ್ಲಿ 2 ಸ್ಥಾನ ಇದ್ದಾವೆ. ಸೊ 25 ಬೇಕಂತಂದ್ರೆ ನಾನು ಏನು ಮಾಡಬೇಕು? 25ನ್ನು ಬರೆದು ಬಿಡ್ತೀನಿ. ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಂದ್ರೆ ನಾನು ಇಲ್ಲಿಂದ ಏನು ಮಾಡ್ಬೇಕು? ನಾನು ಚಿಕ್ಕ ಸಂಖ್ಯೆ ಅದಕ್ಕಿಂತ ದೊಡ್ಡದು ತೊಗೊಂಡ್ರೆ ಅದು 25ಕ್ಕೆ ಸಮೀಪ ಆಗ್ತದೆ. ಒಂದು ವೇಳೆ ನಾ ಇಲ್ಲಿ ದೊಡ್ಡದು ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ದೊಡ್ಡದು ಅಂದರೆ ಅತಿ ದೊಡ್ಡ ಸಂಖ್ಯೆ ಆಗಿಬಿಡ್ತದೆ, ಹತ್ತಿರದ ಸಂಖ್ಯೆ ಆಗಂಗಿಲ್ಲ. ಅದಕ್ಕೆ 25 ಬಿಟ್ಟರೆ ಯಾವ್ಯಾವ ಉಳಿದು ನೋಡ್ರಿ, ಇದು ಬಿಟ್ಟರೆ 418 ಉಳಿತು. ಅದರಲ್ಲಿ ಅತ್ಯಂತ ಚಿಕ್ಕದು 1, ಅದಕ್ಕಿಂತ ಚೂರು ದೊಡ್ಡದಂತಂದರೆ 4,
ಅದಕ್ಕಿಂತ ನೆಕ್ಸ್ಟ್ ಅಂದ್ರೆ 8. ಇದು 25ಕ್ಕೆ ಸಮೀಪದ ಬೆಲೆ ಸಿಕ್ತು. ಇನ್ನು ಅವ್ರು ಕೊಟ್ಟಿರೋದು ಬರೀ ಒಂದು ಸ್ಥಾನವನ್ನು ಕೊಟ್ಟಾರೆ, 25ಕ್ಕೆ ಸಮೀಪ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ 4 ತುಂಬಿದ್ನಿ ಅಂತಂದರೆ ಏನಾಗ್ತದೆ? ಸೊ 4 ತುಂಬಾನ ಇಲ್ಲಿ ಏನು ತುಂಬಬೇಕು ನಾವು? ಅತ್ಯಂತ ಗರಿಷ್ಠ ಸಂಖ್ಯೆಯನ್ನು ಇಲ್ಲಿ ತುಂಬಿದ್ವಿ ಅಂದ್ರೆ 25ಕ್ಕೆ ಸಮೀಪ ಆಗ್ತದೆ. 2 ತುಂಬಿದ್ರು ಬರೀ 2 ಪಾಯಿಂಟ್ ಅಂತ ಬರ್ತದೆ, 5 ತುಂಬಿದ್ರು 5 ಪಾಯಿಂಟ್ ಅಂತ ಬರ್ತದೆ, 1 ತುಂಬಿದ್ರು 1 ಪಾಯಿಂಟ್ ಅಂತ ಬರ್ತದೆ, 4 ತುಂಬಿದ್ರೆ 4 ಪಾಯಿಂಟ್ ಅಂತ ಬರ್ತದೆ. ಬಟ್ ಇಲ್ಲಿ ಹೈಯೆಸ್ಟ್ ನಂಬರ್ ಇರೋದು ಎಷ್ಟು? 8. ಸೊ 8 ತೊಗೊಂಡೆ ನಾ ಇಲ್ಲಿ ಹೈಯೆಸ್ಟ್ ನಂಬರ್ ಫಾರ್ಮೇಷನ್ ಮಾಡಬೇಕು. ಉಳಿದಿದ್ದಂಥ ಸಂಖ್ಯೆಗಳನ್ನು ಮೊದಲು ಗರಿಷ್ಠ ಸಂಖ್ಯೆ ಬರೆದು ಕನಿಷ್ಠ ಬರೀಬೇಕು. ಅಂದಾಗ ಮಾತ್ರ ನನಗೆ 25ಕ್ಕೆ ನಿಯರೆಸ್ಟ್ ವ್ಯಾಲ್ಯೂ 8 ನಿಯರ್ ಅಂತ ಅಲ್ಲ, ಬಟ್ ಇದ್ದಿದ್ರಲ್ಲಿ ಹೆಚ್ಚು ನಾನು ಫಾರ್ಮೇಷನ್ ಮಾಡಬೇಕಾಗಿದೆ. ಸೊ 8 ತೊಗೊಳ್ರಿ. 8 ಆದ ತಕ್ಷಣ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು? 5. ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಂದ್ರೆ 4. ಅದಕ್ಕಿಂತ ಚಿಕ್ಕ ಸಂಖ್ಯೆ ಅಂತಂದರೆ ಇಲ್ಲಿ 1 ಬಿಟ್ಬಿಡ್ಬೇಕು. ಅದಕ್ಕಿಂತ ಚಿಕ್ಕ ಸಂಖ್ಯೆ 2 ತೊಗೋರಿ. ಸೊ ಇಲ್ಲೊಂದು ಜಾಗ ಇದೆ 1 ಬರಿಬೋದಾಗಿತ್ತು, ಬಟ್ ಇಲ್ಲಿಲ್ಲ 8.542 ಅಂತಲೇ ಬರಿಬೋದು. ಇನ್ನು 25ಕ್ಕೆ ಸಾಧ್ಯವಷ್ಟು ಹತ್ತಿರದ ದಶಮಾಂಶ ಸಂಖ್ಯೆಯನ್ನು ಬರಿಬೇಕು. ಇಲ್ಲಿ 3 ಸ್ಥಾನಗಳನ್ನು ಕೊಟ್ಟಾರ. ದಶಮಾಂಶ ಬಿಂದುವಿನ ಹಿಂದೆ 3 ಸ್ಥಾನ ಕೊಟ್ಟಾರ. ಸೊ ಇಲ್ಲಿ ಎಲ್ಲಿಂದ ಚಾಲೂ ಮಾಡ್ತೀರಿ? ಅತ್ಯಂತ ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭ ಮಾಡಿದರೆ 25ಕ್ಕೆ ಸಮೀಪ ಬರ್ತದೆ. ಒಂದು ವೇಳೆ ಇಲ್ಲಿ 8, 5, 4 ಅಂತ ಬಂದರೆ ಹೈಯೆಸ್ಟ್ ನಂಬರ್ ಆಗಿಬಿಡ್ತದೆ. ನಮಗೆ 25ಕ್ಕೆ ನಿಯರ್ ಆಗಂಗಿಲ್ಲ ಈ ಕೊಟ್ಟಿರುವಂಥ ಅಂಕಿಗಳಲ್ಲಿ. ಅದಕ್ಕೆ ನಾವು ತೊಗೋಬೇಕು ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 1. ಅದಕ್ಕಿಂತ ಚೂರು ದೊಡ್ಡದಂತಂದರೆ 2. ನೆಕ್ಸ್ಟ್ ಯಾವುದೈತಿ? 4. ನೆಕ್ಸ್ಟ್ 5. ಅದರ ನೆಕ್ಸ್ಟ್ 8. ಕಾಣಿಸ್ತಿದೆಯಲ್ಲ? 1, 2, 4.58 ಅಂತ ನಮ್ಮ ಆನ್ಸರ್ ಬರ್ತದೆ. ಇನ್ನು ನೆಕ್ಸ್ಟ್ ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ. ಪ್ರಿಯಾಳ ಸ್ಕರ್ಟ್ಗೆ 2.7 ಮೀಟರ್ ಬಟ್ಟೆ ಮತ್ತು ಶೈಲಜಾಳ ಕುರ್ತಿಗೆ 3.5 ಮೀಟರ್ ಬಟ್ಟೆ ಬೇಕಾಗಿದೆ. ಒಟ್ಟು ಎಷ್ಟು ಬಟ್ಟೆ ಬೇಕಾಗಿದೆ? ಸೊ ಇದನ್ನು ಏನು ಮಾಡಬೇಕಾಗಿದೆ? ನಾವು ಕೂಡಿಸ್ಬೇಕಾಗಿದೆ. 2.7 + 3.5. ಸೊ ಈ ದಶಮಾಂಶ ಇದೆ, ಇದನ್ನು ನಾವು ಮೊದಲು ಭಿನ್ನರಾಶಿಗೆ ಪರಿವರ್ತನೆ ಮಾಡಿ ಕೂಡಿಸೋದನ್ನು ಕಲ್ತಿದ್ದೀವಿ. ಭಿನ್ನರಾಶಿಯನ್ನು ಕೂಡಿಸೋದನ್ನು ಕಲ್ತಿದ್ದೀವಿ ನಾವು. ಹೆಂಗಂದ್ರೆ ಇದು 1/10th ಪ್ಲೇಸಲ್ಲಿದೆ, 10ನೇ ಒಂದುಗಳು ಜಾಗದಲ್ಲಿದೆ. ಇದನ್ನು ನಾವು 7/10 ಅಂತ ಬರ್ಕೋಬೋದು. ಅದೇ ಇಲ್ಲಿ ನೋಡ್ರಿ 3.5. ಈ 5 1/10th ಪ್ಲೇಸಲ್ಲಿ ಇರೋದ್ರಿಂದ 5/10 ಅಂತ ಬರಿಬೋದು. ಈ ಪೂರ್ಣಾಂಕಗಳನ್ನ ಸಪ್ರೇಟಾಗಿ ಕೂಡಿಸಿದೆ. 3 2 5 ಬಂತು, 7 5 12 ಡಿವೈಡೆಡ್ ಬೈ 10 ಬಂತು. ಸೊ 12/10, 10ಕ್ಕಿಂತ 12 ದೊಡ್ಡದಿದೆ. ಒಂದು ಯೂನಿಟನ್ನು ಸೈಡ್ ಸರಿಸಿದ್ನಿ ಅಂತಂದ್ರೆ ಇದು 5 ಇದು 6 ಆಯಿತು, 12 ಇದು 2/10 ಆಯಿತು. ಸೊ ಇದು ಯಾವ ರೀತಿ ಅಂತಂದ್ರೆ ಭಿನ್ನರಾಶಿಗಳನ್ನು ಬಳಕೆ ಮಾಡ್ಕೊಂಡು ಕೂಡಿಸೋದು. ನಮಗೇನಿದೆ ಈಗ? ದಶಮಾಂಶ ಇದೆ. ಸಿಂಪಲ್ 1 ವೇ 2.7 3.5 ಕೂಡಿಸ್ತಾ ಹೋಗೋದು. 7 5 ಎಷ್ಟು? 12. ಇಲ್ಲಿ ಒಂದು ಕೈಲ ಕೊಟ್ಟು ಇಲ್ಲಿ 2 ಬರೀದು. ಆಮೇಲೆ 1 2 3 3 3 6 6.2 ಡೈರೆಕ್ಟ್ಲಿ ನಮಗೇನು ಬರ್ತದೆ? ಆನ್ಸರ್ ಬರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಕೇಳಿದಾರೆ ನೋಡ್ರಿ ಅವರು. ಪ್ರಿಯಾ ಬಟ್ಟೆಗೆ ಹೋಲಿಸಿದರೆ ಶೈಲಜಾ ಬಟ್ಟೆ ಎಷ್ಟು ಉದ್ದವಾಗಿದೆ? ಪ್ರಿಯಾ ಸ್ಕರ್ಟ್ ಪ್ರಿಯಾಳ ಬಟ್ಟೆ ಎಷ್ಟಿದೆ ಅಂತಂದರೆ 2.7 ಐತಿ. ಶೈಲಜಾಳ ಬಟ್ಟೆ ಎಷ್ಟಿದೆ? 3.5 ಐತಿ. ಪ್ರಿಯಾಳ ಬಟ್ಟೆಗೆ ಹೋಲಿಸಿದರೆ ಶೈಲಜಾದ ಎಷ್ಟು ಉದ್ದಿದೆ ಅಂದರೆ ಇದರೊಳಗಿದನ್ನು ಏನು ಮಾಡಬೇಕ್ರಿ? ಮೈನಸ್ ಮಾಡಬೇಕು. ಇಲ್ಲಿ ಭಿನ್ನರಾಶಿ ಪರಿವರ್ತನೆ ಮಾಡಿ ಮೈನಸ್ ಮಾಡಿದರೆ 2 - 2 0 8/10 ಬರ್ತದೆ. ಅಂದರೆ 8/10 ಆನ್ಸರ್ ಬರ್ತದೆ. ನಾವು ಅದನ್ನು ಭಿನ್ನರಾಶಿ ಕನ್ವರ್ಟ್ ಮಾಡಲಾರ್ದೆ ದಶಮಾಂಶವನ್ನು ಕಳೆದ್ನಿ ಅಂತಂದರೆ 5ರಲ್ಲಿ 7 ಕಲೀಲಿಕ್ಕೆ ಬರಲ್ಲ. ಒಂದು ಕೈಲ ತೊಗೊಂಡು 15 ಮಾಡಿದ್ರೆ 9 ಕಳೆದ್ರೆ 8 ಬರ್ತದೆ. ಇಲ್ಲೊಂದು ಕೈಲ ಇರ್ತದೆ, 3 3 ಕಳೆದ್ರೆ 0 ಅಂದರೆ 0.8 ಅಂತ ನಮ್ಗೆ ಆನ್ಸರ್ ಬರ್ತದೆ. ಅದು ನೀವು ಗಮನಿಸಿರುವಂತೆ ಪೂರ್ಣ ಸಂಖ್ಯೆಗಳನ್ನು ಕೂಡುವ ಮತ್ತು ಕಳೆಯುವ ಪ್ರಾಮಾಣಿತ ವಿಧಾನವನ್ನು ದಶಮಾಂಶಗಳನ್ನು ಕೂಡಲು ಮತ್ತು ಕಳೆಯಲು ಬಳಸಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಅವ್ರೇನು ಕೊಟ್ಟಾರ? 75.345. 7 ಇದೆಷ್ಟು? 10ನೇ ಸ್ಥಾನದಲ್ಲೈತಿ, 5 ಬಿಡಿ ಸ್ಥಾನದಲ್ಲೈತಿ. ಅದನ್ನು ಗುಣಿಸ್ಬೇಕು. 5.1 × 7.10. 3 ಅನ್ನೋದು 1/10th ಪ್ಲೇಸಲ್ಲಿ ಐತಿ. 4 ಅನ್ನೋದು 1/100th ಪ್ಲೇಸಲ್ಲಿ ಐತಿ. 5 ಅನ್ನೋದು 1/1000 ಪ್ಲೇಸಲ್ಲಿ ಐತಿ. ನೆಕ್ಸ್ಟ್ ಇದು 10ರ ಸ್ಥಾನ ಬಿಡಿ ಸ್ಥಾನ. ಇದು 1/10, 1/100, 1/1000 ಪ್ಲೇಸಲ್ಲಿ ಐತಿ. ಕೂಡಿಸ್ತಾ ಹೋಗೋದು. ಯಾವ ರೀತಿ ಕೂಡಿಸ್ತಾ ಹೋಗೋದು? 1/1000, 1/1000, 5 + 1 6. ಇದು 9 + 4 13 ಆಗುತ್ತೆ. ಈ ಒಂದನ್ನು ಇಲ್ಲಿ ಕಳಿಸ್ಬಿಡೋದು. 3 × 1/100. ಈ ಒಂದು ಇಲ್ಲಿ ಹೋದರೆ ಇದು ಎಷ್ಟಾಯಿತು? 1/10, 1/10, 1/10. ಅರ್ಣಕ್ಕೆ ಮತ್ತು ಅಗೇನ್ 10 ಆಯಿತು. ಈ ಒಂದನ್ನು ಈಚೆ ಕಡೆ ಶಿಫ್ಟ್ ಮಾಡಿರಿ. ಇದು 1 6 6 12 ಆಯಿತು. ಮತ್ತೆ ಇದು ಒಂದನ್ನು ಇಲ್ಲಿ ಶಿಫ್ಟ್ ಮಾಡಿರಿ. 8 8 12 ಮತ್ತೆ ಇದೊಂದು ಇಲ್ಲಿ ಶಿಫ್ಟ್ ಮಾಡಿದ್ರೆ 1/100 ಪ್ಲೇಸ್ ಆಗ್ತದೆ. ಸೊ ನಮಗೆ ಆನ್ಸರ್ ಬರ್ತದೆ 162.036 ಅಂತ ನಮಗೆ ಆನ್ಸರ್
ಬರ್ತದೆ. ಸೊ ಇದು ಯಾವಾಗ ಕೂಡಿಸಿದಾಗ. ಅವರು ನಮಗೊಂದು ಆನ್ಸರನ್ನು ಇನ್ನೊಂದು ಕ್ವಶನನ್ನು ಕೊಟ್ಟಿದ್ದಾರೆ. ಏನಂತ 84.691 ಮೈನಸ್ 77.345ಗೆ ವಿವರವಾದ ಸ್ಥಾನ ಬೆಲೆ ಲೆಕ್ಕಾಚಾರ ಮತ್ತು ಅದರ ಸರಳ ರೂಪವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇದೇ ರೀತಿ ನಾವು ಏನು ಮಾಡಬೇಕಾಗ್ತದೆ, ಅದನ್ನು ನಿಮಗೆ ತೋರಿಸ್ಬೇಕಾಗ್ತದೆ. ಇಲ್ಲಿ ನೋಡ್ರಿ, ಇದು ಸಬ್ಸ್ಟ್ರಾಕ್ಷನ್ ಇರೋದ್ರಿಂದ ನಾವು ಯಾವ ರೀತಿ ಕಳೆಯೋದಂತ ನೋಡ್ರಿ. ಸೊ ಇದು ಬಿಡಿ ಸ್ಥಾನ, 10ರ ಸ್ಥಾನ, 8 × 10 4 × 1. ಇದು 1/10th ಪ್ಲೇಸ್, 6 × 1/10. 9 ಅನ್ನೋದು 100th 1/100th ಪ್ಲೇಸ್, 9 × 1/100. 1 ಅಂದರೆ 1 × 1/1000. ನೆಕ್ಸ್ಟ್ ಇದನ್ನು ತೊಗೋತೀನಿ ನಾನು ಮೈನಸ್ ಮಾಡ್ಕೊಳಕ್ಕೆ. 7 × 10, 7 × 1, 3 × 1/10, 4 × 1/100, 5 × 1/1000. ನಾವು ಮೈನಸ್ ಮಾಡಬೇಕಾಗಿರೋದ್ರಿಂದ ಸೊ ಈ ಕಡೆಯಿಂದ ಈ ಕಡೆ ಬರ್ತಾ ಇರಬೇಕಾದ್ರೆ 1ರಲ್ಲಿ 5ಅನ್ನು ಮೈನಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇದರಲ್ಲಿಂದ ಒಂದು ಪ್ಲೇಸ್ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂತಂದ್ರೆ 1 × 1/1000 ಇದ್ದಿದ್ದು 11 × 1/1000 ಆಗಿ ಕನ್ವರ್ಟ್ ಆಗ್ತದೆ. ಸೊ 9 ಇದ್ದಿದ್ದನ್ನು 8 ಮಾಡ್ಕೊಂಡೆ ನಾನು. ಮತ್ತೇನು ಚೇಂಜಸ್ ಮಾಡ್ಕೊತೇನೆ ನೋಡ್ರಿ. 6ರಲ್ಲಿ 3 ಆರಾಮ್ಸೆ ಕಳಿಬೋದು, 9ರಲ್ಲಿ 4 ಕಳಿಬೋದು, 8ರಲ್ಲಿ 4 ಕಳಿಬೋದು. ಆದರೆ 4ರಲ್ಲಿ 7 ಕಳಿಲಿಕ್ಕೆ ಬರಲ್ಲ. ಸೊ ನಾ ಇದ್ರೊಳಗಿಂದ ಒಂದು ಸ್ಥಾನ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂದರೆ ಇದು 7 ಆಗುತ್ತೆ, ಇದು 4 ಇದ್ದಿದ್ದು 14 ಆಗುತ್ತೆ. ಸೊ ನಾವು ಈಸಿಲಿ ಏನು ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು. ಯಾವ ರೀತಿ ಅಂತ ನೋಡ್ರಿ. ಇಲ್ಲಿ 1/1000 1/1000 11ರಲ್ಲಿ 5 ಕಳೆದ್ರೆ 6, 8ರಲ್ಲಿ 4 ಕಳೆದ್ರೆ 4, 6ರಲ್ಲಿ 3 ಕಳೆದ್ರೆ 3, 14ರಲ್ಲಿ 7 ಕಳೆದ್ರೆ 7, 7 ಮೈನಸ್ ಮಾಡಿದರೆ 0 ಬರ್ತದೆ. ಅಂದ್ರೆ 7 × 1 ಬಿಡಿ ಸ್ಥಾನದಲ್ಲಿ 7, 1/10th ಪ್ಲೇಸಲ್ಲಿ 3 ಪಾಯಿಂಟ್ ಕೊಡ್ತೀವಿ. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇದ್ದಂಗೆ 7.346 ಅಂತ ನಮಗೆ ಆನ್ಸರ್ ಬರ್ತದೆ. ಅವ್ರು ನಾವು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದ್ರೆ ವಿವರವಾದ ಸ್ಥಾನ ಬೆಲೆ ಲೆಕ್ಕಾಚಾರ ಮತ್ತು ಸರಳ ರೂಪವನ್ನು ಕೇಳಿದ್ದಾರೆ. ಸರಳ ರೂಪ ಯಾವ ರೀತಿ ಮಾಡೋದು, ಡೈರೆಕ್ಟ್ಲಿ ಒಂದು ಸ್ಟೆಪ್ಪಲ್ಲಿ ಅಂತಂದರೆ ಸರಳ ರೂಪದಲ್ಲಿ ಯಾವ ರೀತಿ ಲೆಕ್ಕಾಚಾರ ಮಾಡೋದು ಅಂತಂದರೆ ನಮ್ಗೆ ಕೊಟ್ಟಿರೋಂಥ ಕ್ವಶನ್ ಏನಿದೆ, 84.691 ಮೈನಸ್ 77.345 ಅಂತ ಇದೆ. ಸೊ ನೋಡಿರಿ, 1ರಲ್ಲಿ 5 ಕಳಿಲಿಕ್ಕೆ ಬರಲ್ಲ, ಕೈಲ ತೊಗೋತಾ ಇದ್ದೀನಿ. 11ರಲ್ಲಿ 5 ಕಳೆದ್ರೆ 6, 9ರಲ್ಲಿ 5 ಕಳೆದ್ರೆ 4, 6ರಲ್ಲಿ 3 ಕಳೆದ್ರೆ 3, ದಶಮಾಂಶ ಸ್ಥಾನದಲ್ಲಿ ದಶಮಾಂಶ ಸ್ಥಾನ, 4ರಲ್ಲಿ 7 ಕಳಿಲಿಕ್ಕೆ ಬರಲ್ಲ, ಒಂದು ಕೈಲ ತೊಗೋತೀನಿ. 14ರಲ್ಲಿ 7 ಕಳೆದ್ರೆ 7, 8ರಲ್ಲಿ 8 ಕಳೆದ್ರೆ 0. ಆನ್ಸರ್ ಇಷ್ಟು ಬಂತು, 7.346 ಅಂತ ಆನ್ಸರ್ ಬಂದಿದೆ. ನೆಕ್ಸ್ಟ್ ನೋಡ್ರಿ ಏನಿದೆ ಅಂತ, ಕಂಡುಹಿಡಿಯಿರಿ, ಮೊತ್ತಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಿಮ್ಗೆ ಹೆಚ್ಚುವರೆಗೂ 8 ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ ಇದರ ಮೊತ್ತವನ್ನು ಕಂಡುಹಿಡಿದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಕ್ವಶನ್ ನೋಡ್ರಿ, 5.3 + 2.6 ಯಾವ ರೀತಿ ಆ್ಯಡ್ ಮಾಡೋದು. ಈ ರೀತಿ ನಾನು ಅದನ್ನು ಬರ್ಕೊಂಡ 5.3 + 2.6 ಅದೇ ಸ್ಥಾನದಲ್ಲಿ ಅವುಗಳನ್ನು ಬರ್ಕೊಂಡು ಕೊಡ್ತೀನಿ. 6 3 9 5 7 7.9 ಅಂತ ಬರ್ತದೆ. ಬಿ ನೋಡ್ರಿ, 18 ಇಲ್ಲಿ 8.8 ಐತಿ. ಸೊ ಒಂದು ಬಿಂದು ಆದಮೇಲೆ ಒಂದು ಸ್ಥಾನ ಇದೆ. ಸೊ ನಾ ಇಲ್ಲಿ ಬಿಂದುವನ್ನು ಕೊಟ್ಟು ಒಂದು ಸ್ಥಾನ ಏನೂ ಇಲ್ಲ ಅಂದರೆ 0 ಅಂತ ತೊಗೊಂಡು ಸ್ಥಾನ ಬೆಲೆಗೆ ಅನುಗುಣವಾಗಿ ಅದನ್ನು ಬರ್ಕೊಂಡು ಏನು ಮಾಡ್ತೀನಿ, ನಾನು ಕೂಡಿಸ್ತೀನಿ. 0 ಮತ್ತು 8 ಕೂಡಿಸಿದ್ರೆ 8, 8 8 ಕೂಡಿಸಿದ್ರೆ 16, 1 1 ಕೂಡಿಸಿದ್ರೆ 2, 26.8 ಬರ್ತದೆ. ನೆಕ್ಸ್ಟ್ ಸಿ ನೋಡ್ರಿ, 2.15 5.26 ಏನು ಮಾಡ್ಬೇಕು, ನಾ ಇದನ್ನು ಕೂಡಿಸ್ಬೇಕಾಗಿದೆ. ಸೊ 6 5 11 2 1 3 1 4.52 7 7.41 ಅಂತ ಬರ್ತದೆ. ಇನ್ನೀಚೆ ಕಡೆ ಬರೀ ಡಿ 9.01 9.10 ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಂಡು ಕೂಡಿಸ್ಬೇಕು. 1 0 1 0 1 1.99 18 18.11 ಈ ನೋಡ್ರಿ 29.19 9.91 ಏನು ಮಾಡೋಣ, ಇದನ್ನು ಕೂಡ್ಸೋಣ. 9 1 10 9 1 10 1 11 ಪಾಯಿಂಟ್ 9 9 18 1 19 2 1 3 39.10. ಇನ್ನು ಈ ಕಡೆ ನೋಡ್ರಿ 0.934 0.6. ಸೊ ಇಲ್ಲಿ 1/100 1/1000 ಪ್ಲೇಸಲ್ಲಿ ಏನೂ ಇಲ್ಲ, 0 0 0 ಅಂತ ಇಟ್ಕೊಂಡು ಬರಿಬೋದು. ಅಥವಾ 4ಕ್ಕೆ 4 3ಕ್ಕೆ 3 9 6 15.0 ಮತ್ತು 1 ಕೂಡಿಸಿದ್ರೆ 1.534 ಅಂತ ಬರ್ತದೆ. ಜಿ 0.75 0.03 ಆ್ಯಡ್ ಮಾಡ್ತೀನಿ. 5 3 8 0 0 7 0ಗೆ 0 0.78 ಎಚ್ 6.236
0.487 ಏನು ಮಾಡ್ತೀನಿ ಕೂಡಿಸ್ತೀನಿ. 6 ಮತ್ತು 7 13, 8 4 12, 4 5 6 1 7, 6 0 ಅಂತಂದರೆ 6 6.723. ಸೊ ಮುಂದೆ ಅವರು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ ಕೊಟ್ಟಿದ್ದಾರೆ ನೋಡ್ರಿ, ಒಂದೊಂದಾಗಿ ಸಾಲ್ವ್ ಮಾಡೋಣ. ಸೆಕೆಂಡ್ ಕ್ವಶನ್, ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. ಅದರಲ್ಲಿ ಮೊದಲನೇದು 5.6 ಮೈನಸ್ 2.3. 6ರಲ್ಲಿ 3 ಕಳೆದ್ರೆ 3, 5ರಲ್ಲಿ 2 ಕಳೆದ್ರೆ 3, 3.3 ಬರ್ತದೆ. ನೆಕ್ಸ್ಟ್ 18ನಲ್ಲಿ ಸೇಮ್ ಆಗಲೇ ಇತ್ತಲ್ಲ, ಸೊ ಪಾಯಿಂಟ್ ಕೊಟ್ಟು 0 ತೊಗೊಂಡು 8.8 ಮಾಡಿದ್ನಿ ಅಂತಂದರೆ ಇಲ್ಲಿ 0ಯಲ್ಲಿ 8 ಕಳೀಲಿಕ್ಕೆ ಬರಲ್ಲ, ಕೈಯೆಲ್ಲ ತೊಗೊಂಡು 10ರಲ್ಲಿ 8 ಕಳೆದ್ರೆ 2 ಪಾಯಿಂಟ್. 8ರಲ್ಲಿ 9 ಕಳೀಲಿಕ್ಕೆ ಬರಲ್ಲ, 10ರಲ್ಲಿ ಇದು ಎಷ್ಟಾಯಿತು 18ರಲ್ಲಿ 9 ಕಳೆದ್ರೆ ಎಷ್ಟು ಉಳಿತು 9 ಉಳಿತು, 1ರಲ್ಲಿ 1 ಕಳೆದ್ರೆ 0 9.2 ಅಂತ ಬರ್ತದೆ. ಸಿ ನೋಡ್ರಿ 10.4 ಮೈನಸ್ 4.5. 4ರಲ್ಲಿ 5 ಕಳೀಲಿಕ್ಕೆ ಬರಲ್ಲ, ಒಂದು ಕೈಲ ತೊಗೊಂಡ್ರಿ. 14ರಲ್ಲಿ 5 ಕಳೆದ್ರೆ 9, 0ದಲ್ಲಿ 5 ಕಳೀಲಿಕ್ಕೆ ಬರಲ್ಲ, ಒಂದು ಕೈಲ ತೊಗೊಂಡು 10ರಲ್ಲಿ 5 ಕಳೆದ್ರೆ 5, ಪಾಯಿಂಟ್ 1ರಲ್ಲಿ 1 ಕಳೆದ್ರೆ 0 5.9 ಆನ್ಸರ್ ಬರ್ತದೆ. ನೆಕ್ಸ್ಟ್ 7ನಲ್ಲಿ ಮೈನಸ್ 16.198 ಇದೆ. ಸೊ ಸ್ಥಾನಪಲ್ಲಿಗೆ ಅನುಗುಣವಾಗಿ ನಾ ಇಲ್ಲಿ ಇದಕ್ಕೆ ಎಷ್ಟು ಸ್ಥಾನ ಇದೋ ಅಷ್ಟು 0ಯನ್ನು ತೊಗೊಂಡು ಮೈನಸನ್ನು ಮಾಡ್ತೀನಿ. 0ಯಲ್ಲಿ 8 ಕಳೀಲಿಕ್ಕೆ ಬರಲ್ಲ, 10ರಲ್ಲಿ 8 ಕಳೆದ್ರೆ 2, 0ಯಲ್ಲಿ 10 ಕಳೀಲಿಕ್ಕೆ ಬರೋಂಗಿಲ್ಲ, 10ರಲ್ಲಿ 10 ಕಳೆದ್ರೆ 0. ನೆಕ್ಸ್ಟ್ ಇದು ಮತ್ತೊಂದು ಕೈಲ ತೊಗೊತೀನಿ, 10ರಲ್ಲಿ 2 ಕಳೆದ್ರೆ 8, ಪಾಯಿಂಟ್ 7ರಲ್ಲಿ 2 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0. ಇದು 5.9 ಆನ್ಸರ್ ಬರ್ತದೆ. ಇದು 0.802. ನೆಕ್ಸ್ಟ್ 17 ಪಾಯಿಂಟ್, ಇಲ್ಲಿ 2 ಸ್ಥಾನ ಇದ್ದಾವೆ. ನೆಕ್ಸ್ಟ್ ಅದಕ್ಕೆ ನಾನು ಇಲ್ಲಿ ಪಾಯಿಂಟ್ ಕೊಟ್ಟು 2 ಸ್ಥಾನದಲ್ಲಿ 0 ಬರ್ಕೊತೀನಿ. 0.05 ಮೈನಸ್ ಮಾಡಿರಿ. 10ರಲ್ಲಿ 5 ಕಳೆದ್ರೆ 5, ಕೈಲ ತೊಗೊಂಡು ಇದು 10 ಮಾಡ್ಕೊಂಡು 5 ಕಳೆದ್ನಿ. ನೆಕ್ಸ್ಟ್ 0ಯಲ್ಲಿ 1 ಕಳೀಲಿಕ್ಕೆ ಬರಲ್ಲ, ಸೊ 10 ಮಾಡ್ಕೊತೀನಿ. 10ರಲ್ಲಿ 1 ಕಳೆದ್ರೆ 9, 7ರಲ್ಲಿ 1 ಕಳೆದ್ರೆ 6, 1ಕ್ಕೆ 16.95 ಬರ್ತದೆ. ಈ ಕಡೆ ಬರ್ರಿ 34.505 18.1 ಮೈನಸ್ ಮಾಡಿರಿ. 5ರಲ್ಲಿ 0 ಕಳೆದ್ರೆ 5, 0ಕ್ಕೆ 0, 5ರಲ್ಲಿ 1 ಕಳೆದ್ರೆ 4, ಪಾಯಿಂಟ್ 4ರಲ್ಲಿ 8 ಕಳೀಲಿಕ್ಕೆ ಬರಲ್ಲ, ಕೈಲ ತೊಗೊಳ್ರಿ. 14ರಲ್ಲಿ 8 ಕಳೆದ್ರೆ 6, 3ರಲ್ಲಿ 2 ಕಳೆದ್ರೆ 1 ಅಂತಂದ್ರೆ 16.405. ನೆಕ್ಸ್ಟ್ 9.9 ಮೈನಸ್ 9.09. ಇಲ್ಲಿ 0ಯನ್ನು ತೊಗೊಂಡು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. 10ರಲ್ಲಿ ಅಂದರೆ 0ರಲ್ಲಿ 9 ಕಳೀಲಿಕ್ಕೆ ಬರಲ್ಲ, ಕೈಲ ತೊಗೊಂಡು 10ರಲ್ಲಿ 9 ಕಳೆದ್ರೆ 1, 9ರಲ್ಲಿ 1 ಕಳೆದ್ರೆ 8, 9ರಲ್ಲಿ 9 ಕಳೆದ್ರೆ 0 0.81 ಬರ್ತದೆ ಆನ್ಸರ್. ನೆಕ್ಸ್ಟ್ 6.236ಅಲ್ಲಿ ಮೈನಸ್ 0.487 ಮಾಡಿದ್ನಿ ಅಂತಂದರೆ 16ರಲ್ಲಿ 7 ಕಳೆದ್ರೆ 9, ನೆಕ್ಸ್ಟ್ 3ರಲ್ಲಿ 9 ಕಳೀಲಿಕ್ಕೆ ಬರಲ್ಲ, 13ರಲ್ಲಿ 9 ಕಳೆದ್ರೆ 4, ನೆಕ್ಸ್ಟ್ 2ರಲ್ಲಿ 5 ಕಳೀಲಿಕ್ಕೆ ಬರಲ್ಲ, 12ರಲ್ಲಿ 5 ಕಳೆದ್ರೆ 7, 6ರಲ್ಲಿ 1 ಕಳೆದ್ರೆ 5. ಸೊ ಎಷ್ಟು ಬರ್ತದೆ 5.749 ಬರ್ತದೆ. ಸೊ ಎಲ್ಲ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳ ಮುಗಿದಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ದಶಮಾಂಶ ಅನುಕ್ರಮಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.